ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುರ್ಚಿ ಕಿತ್ತಾಟ ಜೋರಾಗ್ತಿರುವಂತಹ ಸಂದರ್ಭದಲ್ಲೇ ಸರ್ಕಾರಕ್ಕೆ 1000 ದಿನಗಳು ತುಂಬಿವೆ. 1000 ದಿನಗಳನ್ನ ಪೂರೈಸಿರುವಂತ ಉತ್ಸಾಹ. ಹೀಗಾಗಿ ಏನು ಅಂದರೆ ಸಾಧನಾ ಸಮಾವೇಶವನ್ನು ಸರ್ಕಾರ ಹಮ್ಮಿಕೊಂಡಿದೆ ಹಾವೇರಿನಲ್ಲಿ. ಭೂ ಗ್ಯಾರಂಟಿ ಹೆಸರಲ್ಲಿ ನಡೀತಿರುವಂಥ ಸಾಧನಾ ಸಮಾವೇಶ. ಇಲ್ಲಿ ಈ ಭೂ ಗ್ಯಾರಂಟಿ ಹೆಸರಲ್ಲಿ ಹಕ್ಕುಪತ್ರ ವಿತರಣೆ ಮಾಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ CM ಇರ್ತಾರೆ, DCM ಇರ್ತಾರೆ. 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ. 100 ಎಕರೆ ಪ್ರದೇಶದಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆಗಳಾಗಿವೆ. ನಾವು ತೋರಿಸ್ತಾ ಇದ್ದೀವಿ ನೋಡಿ. ಸಾಧನಾ ಸಮಾವೇಶ. ಇವತ್ತಿನ ಸಾಧನಾ ಸಮಾವೇಶದಲ್ಲಿ ಯಾವ್ಯಾವುದು ಅಸಮಾಧಾನದ ಅಂಶಗಳು ಬರ್ತಾವೆ ನೋಡಬೇಕು. ಯಾಕಂದರೆ ನಿನ್ನೆ CM DCM ಅಕ್ಕಪಕ್ಕ ಕೂತ್ಕೊಂಡಿದ್ರು. ಹಾ ಇಲ್ಲ ಹೂ ಇಲ್ಲ, ಮಾತಿಲ್ಲ ಕತೆ ಇಲ್ಲ, ಆ ರೀತಿ. ಇನ್ನು ಇವತ್ತೇನು? ಬರೀ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ನಾವು ನೋಡ್ತಾ ಇದ್ದೀವಿ ಸಾಧನಾ ಸಮಾವೇಶ, ಅದರಲ್ಲೂ ಭೂಮಿಯ ಹೆಸರಲ್ಲಿ ಸಾಧನಾ ಸಮಾವೇಶ. ಈ ಮುಖಾಂತರ ಏನು ಅಂದರೆ ಹಕ್ಕುಪತ್ರ ವಿತರಣೆ, ಜೊತೆಗೆ ಏನು ಅಂದರೆ 1000 ದಿನಗಳನ್ನು ಮುಗಿಸಿದಂಥ ದೊಡ್ಡ ಉತ್ಸವ ಇವತ್ತು ನಡೆಯುತ್ತೆ. ಜೊತೆಗೆ CM DCM ಎಲ್ಲರೂ ಕೂಡ ಇರ್ತಾರೆ. ಹೆಂಗಿದೆ ಅದಕ್ಕೆ ಪ್ರಿಪ್ರೇಷನ್? ರಂಗನಾಥ್, ಖಂಡಿತವಾಗ್ಲೂ ಕುರ್ಚಿ ಕುದ್ದಾಟದ ಮಧ್ಯೆ 1000 ದಿನಗಳ ಸಾಧನಾ ಸಮಾವೇಶಕ್ಕೆ ಹಾವೇರಿ ಇಂದು ಸಾಕ್ಷಿ ಆಗಲಿದೆ. ನಾನು ಏನು ಹಾವೇರಿ ಹೊರವಲಯದಲ್ಲಿರುವಂಥ 100 ಎಕರೆಜಲ್ಲಿ ಏನು ಟೆಂಟ್ ಹಾಕಿದ್ದಾರೆ ಆ ಟೆಂಟಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಜರ್ಮನ್ ಮಾದರಿಯಲ್ಲಿ ಜರ್ಮನ್ ಟೆಂಟನ್ನು ಹಾಕಿರುವಂಥದ್ದು. 3 ರೀತಿ ಟೆಂಟನ್ನು ಹಾಕಿರುವಂಥದ್ದು. ಅಂದರೆ ಇದರ ಪಕ್ಕದಲ್ಲಿ 2 ಟೆಂಟ್ಗಳು ಇರುವಂಥದ್ದು. ಒಟ್ಟಾರೆ 1 ಲಕ್ಷ ಜನರಿಗೆ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅಂದರೆ ಹಕ್ಕುಪತ್ರವನ್ನು ಏನು ವಿತರಣೆ ಮಾಡ್ತಾರೆ ಅದಕ್ಕೆ 9 ಜಿಲ್ಲೆಯ ಜನರು ಬರ್ತಾ ಇರುವಂಥದ್ದು. ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಡಭಾಗದಲ್ಲಿ ಬಲಭಾಗದಲ್ಲಿ 2 ಕಡೆ 9 ಬಾಕ್ಸ್ಗಳನ್ನು ಮಾಡಿರುವಂಥದ್ದು. ಅಂದರೆ 9 ಜಿಲ್ಲೆಯ ಜನರು ಏನು ಬರ್ತಾರೆ ಆಯಾ ಬಾಕ್ಸಲ್ಲೇ ಕೂತ್ಕೊಳ್ಬೇಕು, ಅಲ್ಲೇ ಹಕ್ಕುಪತ್ರವನ್ನು ಕೊಡಲಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಏನು 3 ಟೆಂಟ್ಗಳನ್ನು ಹಾಕಲಾಗಿದೆ, ಅದಕ್ಕೆ LED ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 21 LEDಗಳನ್ನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಏನು ಸಾಧನಾ ಸಮಾವೇಶದಲ್ಲಿ ಏನು ಚರ್ಚೆ ಆಗುತ್ತೆ, ಏನು ಕುರ್ಚಿ ಗುದ್ದಾಟದ ಮಧ್ಯೆ ಈ ಮುನಿಸಿನ ಮಧ್ಯೆ ಸಾಧನಾ ಸಮಾವೇಶದ ಬಗ್ಗೆ ಏನೆಲ್ಲ ಮಾತಾಡ್ತಾರೆ, ರಾಜ್ಯ ಸರ್ಕಾರದ ಸಾಧನೆಯ ಬಗ್ಗೆ ಏನು ಚರ್ಚೆ ಮಾಡ್ತಾನೆ, ಕುರ್ಚಿಯ ಗುದ್ದಾಟದ ಬಗ್ಗೆಯೂ ಚರ್ಚೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನರು ಏನು ಬರ್ತಾರೆ ಅವರು ಕೇಳಲಿಕ್ಕೆ ನೋಡಲಿಕ್ಕೆ ಅಂತೇಳಿ LEDಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ 2 ಲಕ್ಷಕ್ಕೂ ಅಧಿಕ ಜನರು ಸೇರುತ್ತಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಏನು 3000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ನಾನು ಮುಖ್ಯ ದ್ವಾರವನ್ನು ತೋರಿಸ್ತಾ ಇದ್ದೀನಿ. ಇದು ಮುಖ್ಯ ದ್ವಾರ, ಇದು ಅಜ್ಜಯ್ಯನ ಗುಡಿ ಅಂತೇಳಿ, ಅಂದರೆ ಹೆದ್ದಾರಿಯ ಸಮೀಪದಲ್ಲಿದೆ. ಇದರ ಹಿಂದ್ಗಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. 2 ಲಕ್ಷ ಚೇರ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಬರುವಂಥ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಲಾಡು, ಪಲಾವ್, ಆಮೇಲೆ ಮೊಸರನ್ನ ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಏನು ಹೆಲಿಪ್ಯಾಡ್ ವ್ಯವಸ್ಥೆಯನ್ನು ಹಂಪಿ ಉತ್ಸವದಲ್ಲಿ ಏನು CM ಸಿದ್ದರಾಮಯ್ಯನವರು ಇದ್ದಾರೆ ಅಲ್ಲಿಂದ ನೇರವಾಗಿ 11:30ಕ್ಕೆ ಇಲ್ಲಿ ಹೆಲಿಪ್ಯಾಡ್ ವ್ಯವಸ್ಥೆ ಇದೆ, ಅಲ್ಲಿಗೆ ಬಂದು ಅವರು ಬರ್ತಾರೆ. ಅದ್ರ ಜೊತೆಗೆ DK ಶಿವಕುಮಾರ್ ಬರ್ತಾರೆ, ಎಲ್ಲ ಸಚಿವದವರು ಅಂದರೆ ರಾಜ್ಯ ಸರ್ಕಾರದ ಎಲ್ಲ ಸಚಿವದವರು ಬರ್ತಾರೆ. ಇದನ್ನು ಕಣ್ಕೊಂಡ್ಲಿಕ್ಕೆ ಸಾಧನೆಯ ಸಮಾವೇಶದ ಜೊತೆಗೆ ಇನ್ನೊಂದು ದೇವರಾಜ್ ಅರಸು ಅವರ ಏನು ಇದನ್ನು ಸಾಧನೆಯನ್ನು ಮುರಿದ ನಂತರ ಫಸ್ಟು ಇದು ಸಾಧನಾ ಸಮಾವೇಶವಾಗಿದೆ. ಹೀಗಾಗಿ CM ಸಿದ್ದರಾಮಯ್ಯನವರ ಪುತ್ಥಳಿಯನ್ನು ಕೂಡ ಅನಾವರಣ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಒಂದು ಕಡೆ ಇದು ಸಾಧನಾ ಸಮಾವೇಶವ ಅಥವಾ CM ಸಿದ್ದರಾಮಯ್ಯನವರ ಸಮಾವೇಶವ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟಾರೆ ಹಾವೇರಿ ಜಿಲ್ಲಾಡಳಿತ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಜನರಿಗೆ ಸಕಲ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ರಂಗನಾಥ್, ಡಾಕ್ಟರ್ ವಿಜಯ್ ಮಹಾಂತೇಶ್ ಅಲ್ಲಿನ DC ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದರೆ ನೋಡಿ, 100 ಎಕರೆನಲ್ಲಿ ಟೆಂಟ್ ಹಾಕುವಂಥದ್ದೇನು ಸಾಮಾನ್ಯ ಸಂಗತಿನ? ಜೊತೆಗೇನು ಅಂದರೆ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ. ಸೊ ಇದೆಲ್ಲದರ ನಡುವೆ ಇವತ್ತು ಸಿದ್ದರಾಮಯ್ಯನವರ ಮೂರ್ತಿಯ ಅನಾವರಣ ಕೂಡ ಆಗುತ್ತೆ. ನೋಡೋಣ ಇವತ್ತು ಯಾವ್ಯಾವ ಸಂಗತಿಗಳು ಅನಾವರಣ ಆಗ್ತವೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ DK ಶಿವಕುಮಾರ್ ಒಂದು ಟ್ವೀಟ್ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ DK ಶಿವಕುಮಾರ್ ಅವರ ಟ್ವೀಟನ್ನು ನಾವು ನೋಡ್ತೀವಿ. ಟ್ವೀಟ್ ಮುಖಾಂತರ ಅವರು ಸಂದೇಶ ಕೊಡ್ತಾರೆ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು, ಬೇಡಿ ಕುಗ್ಗಬೇಡ, ಕೊಟ್ಟು ಕೊರಗಬೇಡ.
ಅಜ್ಜಯ್ಯನ ಶಕ್ತಿಯಿಂದ ಬೆಳೆದುಕೊಂಡು ಬಂದಿದ್ದೀವಿ. ಟ್ವೀಟ್ ಮುಖಾಂತರ ಡಿ ಕೆ ಶಿವಕುಮಾರ್ ಯಾರಿಗೆ ಯಾವ ಸಂದೇಶವನ್ನು ರವಾನಿಸಿದರು? ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು, ಬೇಡಿ ಕುಗ್ಗಬೇಡ, ಕೊಟ್ಟು ಕೊರಗಬೇಡ. ಇದು ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಎಷ್ಟು ಸಾಧ್ಯವೋ ಅಷ್ಟು ಟ್ವೀಟ್ ಮುಖಾಂತರ, ಮಾತಿನ ಮುಖಾಂತರ ಅವರು ಕೊಡ್ತಾನೇ ಇರ್ತಾರೆ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು, ಬೇಡಿ ಕುಗ್ಗಬೇಡ, ಕೊಟ್ಟು ಕೊರಗಬೇಡ ಎಂಬ ಮಾತಿದೆ. ನಾನು DCM ಆಗಿ ಅಲ್ಲ, ಈ ಮಠದ ಒಬ್ಬ ಭಕ್ತನಾಗಿ, ಶ್ರೀಗಳ ಶಿಷ್ಯನಾಗಿ, ಅಜ್ಜನ ಒಬ್ಬ ಅನುಯಾಯಿಯಾಗಿ ಸೇವೆ ಮಾಡುತ್ತಿದ್ದೇನೆ. ನನಗೂ ಅಜ್ಜಯ್ಯನಿಗೂ ಇರುವ ಸಂಬಂಧ ಹಾಗೂ ನಂಬಿಕೆ ಎಲ್ಲರಿಗೂ ಗೊತ್ತಿದೆ. ಅವರ ಮಾರ್ಗದರ್ಶನ ಹಾಗೂ ಶಕ್ತಿಯಿಂದಲೇ ಇಲ್ಲಿಯವರೆಗೂ ಬೆಳೆದುಕೊಂಡು ಬಂದಿದ್ದೇವೆ. ಈ ಮಠವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲು ನಾವೆಲ್ಲರೂ ಕೈ ಜೋಡಿಸೋಣ.